ಮಾರನಾಥ. ಇಂದು 15 ಫೆಬ್ರವರಿ 2026. ಎಲ್ಲರಿಗೂ ಭಾನುವಾರದ ಶುಭಾಶಯಗಳು. ಈ ದಿನದ ಧ್ಯಾನ ಭಾಗ ಪೌಲನು ತಿಮೋತಿಯನಿಗೆ ಬರೆದ ಪತ್ರಿಕೆ. ಈ ದಿನದ ಧ್ಯಾನ ಭಾಗ ಪೌಲನು ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯದ 4ರಿಂದ 6 ವಾಕ್ಯ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ಕ್ರಿಸ್ತನನ್ನು ಅರಿಯದ ಸ್ನೇಹಿತನ ಅಥವಾ ಪ್ರೀತಿ ಪಾತ್ರರ ರಕ್ಷಣೆಗಾಗಿ ಪ್ರಾರ್ಥಿಸದ ಕ್ರೈಸ್ತನು ಯೇಸು ಕ್ರಿಸ್ತನನ್ನು ಸರಿಯಾಗಿ ಅರಿತವನಲ್ಲ. ಸ್ನಾನಿಕನಾದ ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು ಒಬ್ಬನು. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ, ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದನು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 42 ವಾಕ್ಯ. ಯೇಸುವಿನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಫಿಲಿಪ್ಪನು ನತನಯೇಲನನ್ನು ಕಂಡು ಅವನಿಗೆ, ಯಾವನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದನು ಮತ್ತು ಪ್ರವಾದಿಗಳು ಬರೆದರು ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು. ನತನಯೇಲನು, ಒಳ್ಳೆದೇನಾದರೂ ನಜರೇತಿನಿಂದ ಬರುವುದುಂಟೆ ಅಂದಾಗ ಫಿಲಿಪ್ಪನು, ಬಂದು ನೋಡು ಅಂದನು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 43ರಿಂದ 46 ವಾಕ್ಯ. 17ನೇ ಶತಮಾನದಲ್ಲಿ ಜೀವಿಸಿದ್ದ, ಅಂದರೆ 1615ರಿಂದ 1691 ಕಾಲಘಟ್ಟಗಳಲ್ಲಿ ಬದುಕಿದ್ದ ರಿಚರ್ಡ್ ಬ್ಯಾಕ್ಸ್ಟರ್ ಎಂಬ ಥಿಯೋಲಜಿಯನ್ ಇವರು ಹೇಳಿರುವಂಥದ್ದು: ಓ ಕ್ರೈಸ್ತರೇ, ನಿಮ್ಮಲ್ಲಿ ಯೇಸು ಕ್ರಿಸ್ತನ ಹೃದಯವಿದ್ದರೆ ನಿಮ್ಮ ನೆರೆಹೊರೆಯವರಾದ ಅಕ್ರೈಸ್ತರಿಗಾಗಿ ನಿಮ್ಮ ಹೃದಯವು ಆತೊರೆಯಲಿ. ಅಯ್ಯೋ, ಅವರು ಮರಣಕ್ಕೂ ನರಕಕ್ಕೂ ನಡುವೆ ಕೇವಲ 1 ಹೆಜ್ಜೆ ಅಂತರ ಮಾತ್ರ. ಅವರನ್ನು ಆಕ್ರಮಿಸಿಕೊಳ್ಳಲು 100 ರೋಗಗಳು ಸಿದ್ಧವಾಗಿ ನಿಂತಿವೆ. ಅವರು ಮಾನಸಾಂತರ ಹೊಂದಿಕೊಳ್ಳದೆ ಮರಣಿಸಿದರೆ ಅವರು ನಿರಂತರವಾಗಿ ನಷ್ಟವಾಗಿ ಹೋಗುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮನುಷ್ಯರೊಂದಿಗೆ ಕರುಣೆ ತೋರದ ಕಲ್ಲಾದ ಹೃದಯವು ನಿಮ್ಮದಾಗಿದ್ದೀಯೋ? ನೀವು ದೇವರ ವಾಕ್ಯವನ್ನು ಮತ್ತು ಅಕ್ರೈಸ್ತರಿಗೆ ಸಂಭವಿಸಲಿರುವ ಅಪಾಯದ ಕುರಿತಾಗಿ ಅಥವಾ ನ್ಯಾಯ ತೀರ್ಪಿನ ಕುರಿತಾಗಿ ನಂಬಿಕೆ ಇಲ್ಲದಿದ್ದರೆ ನೀವೇಕೆ ಕ್ರೈಸ್ತರಾಗಿದ್ದೀರಿ? ನೀವು ಇದನ್ನು ನಂಬುವವರಾಗಿದ್ದರೆ ಇವರ ಸಹಾಯಕ್ಕಾಗಿ ಯಾಕೆ ನೀವು ಧಾವಿಸುತ್ತಿಲ್ಲ? ನೀವು ರಕ್ಷಣೆ ಹೊಂದಿರಲಾಗಿ ರಕ್ಷಣೆ ಹೊಂದದ ಅಕ್ರೈಸ್ತರ ಕುರಿತಾಗಿ ನಿಮಗೆ ಕಾಳಜಿ ಇಲ್ಲಬೇಕೆ? ಹೀಗಿದ್ದಲ್ಲಿ, ಅಂದರೆ ರಕ್ಷಣೆ ಹೊಂದದ ಅಕ್ರೈಸ್ತರ ಕುರಿತಾಗಿ ನಿಮಗೆ ಕಾಳಜಿ ಇಲ್ಲದ ಪಕ್ಷದಲ್ಲಿ ನಿಮ್ಮ ಬಗ್ಗೆ ವಿಷಾದಿಸಲು ಸಾಕಷ್ಟು ಕಾರಣಗಳುಂಟು. ಏಕೆಂದರೆ ನಿಮ್ಮ ಈ ಮನಸ್ಥಿತಿ ನೀವು ಹೊಂದಿಕೊಂಡ ದೇವರ ಕೃಪೆಗೆ ವಿರುದ್ಧವಾದ ಮನಸ್ಥಿತಿಯಾಗಿದೆ. ನೀವು ಇಂತಹ ರಕ್ಷಣೆ ಹೊಂದದ ವ್ಯಕ್ತಿಗಳ ಸನಿಹದಲ್ಲಿ ವಾಸಿಸುತ್ತಿದ್ದೀರಿ. ಅವರನ್ನು ನಿಮ್ಮ ಬೀದಿಗಳಲ್ಲಿ ದಿನವೂ ಭೇಟಿಯಾಗುತ್ತಿದ್ದೀರಿ. ಅವರೊಂದಿಗೆ ಸಹೋದ್ಯೋಗಿಗಳಾಗಿ ಕೆಲಸ ಮಾಡುವವರಾಗಿದ್ದೀರಿ. ಅವರೊಂದಿಗೆ ಯಾವಾಗಲೂ ಮಾತನಾಡುವಂಥವರಾಗಿದ್ದೀರಿ. ಆದರೆ ಅವರ ಆತ್ಮರಕ್ಷಣೆಯ ಕುರಿತಾಗಲಿ ನಿತ್ಯತ್ವದ ಕುರಿತಾಗಲಿ ಏನನ್ನು ಹೇಳುವುದಿಲ್ಲವೋ?
ಅವರ ಮನೆಯು ಬೆಂಕಿಗೆ ಆಹುತಿಯಾಗುತ್ತಿರಲಾಗಿ ನೀವು ಓಡಿ ಹೋಗಿ ಬೆಂಕಿ ನಂದಿಸಲು ಸಹಾಯ ಮಾಡುವುದಿಲ್ಲವೋ? ಆಗಿರುವಾಗ ಅವರ ಆತ್ಮವು ನರಕದ ಎಂದಿಗೂ ಆರದ ಬೆಂಕಿಯಲ್ಲಿ ಬೀಳುವ ಸಾಧ್ಯತೆ ಇರುವಾಗ ನೀವು ಅವರಿಗೆ ಸಹಾಯ ಮಾಡುವುದಿಲ್ಲವೇ? ಪೌಲನು ತಿಮೋತಿಯನಿಗೆ ಎಚ್ಚರಿಕೆ ಪಡಿಸುವಂಥದ್ದು ಎಲ್ಲ ಮನುಷ್ಯರಿಗೋಸ್ಕರ, ಅರಸರುಗಳಿಗಾಗಿ, ನಮ್ಮನ್ನು ಆಳುವಂಥವರಿಗಾಗಿ, ಅಧಿಕಾರಿಗಳಿಗಾಗಿ ಪ್ರಾರ್ಥನೆಯನ್ನು ಮಾಡು. ಇಲ್ಲಿ ಪೌಲನು ಹೇಳುವಂಥದ್ದು ಅವರವರ ವೈಯಕ್ತಿಕ ವಿಚಾರಗಳಿಗಾಗಿ ಅಲ್ಲ, ಬದಲಾಗಿ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತವಾಗಿರಲಾಗಿ ತಿಮೋತಿಯನೇ ಅವರಿಗಾಗಿ ಪ್ರಾರ್ಥಿಸುವಂಥವನಾಗಿರು. 16ನೇ ಶತಮಾನದಲ್ಲಿ, ಅಂದರೆ 1514ರಿಂದ 1577ರ ಕಾಲಘಟ್ಟಗಳಲ್ಲಿ ಜೀವಿಸಿದ ಜಾನ್ ನಾಕ್ಸ್ ಎಂಬ ಸ್ಕಾಟ್ಲೆಂಡ್ ದೇಶದ ರಿಫಾರ್ಮರ್ ಅಥವಾ ಸುಧಾರಕ ಹೀಗೆ ದೇವರಲ್ಲಿ ಭಾವೋದ್ರೇಕದಿಂದ ಪ್ರಾರ್ಥಿಸಿದರು. ಗಿವ್ ಮೀ ಸ್ಕಾಟ್ಲೆಂಡ್ ಆರ್ ಐ ಡೈ. ಸ್ಕಾಟ್ಲೆಂಡ್ ನನಗೆ ಕೊಡಿ, ಇಲ್ಲದಿದ್ದರೆ ನಾನು ಸಾಯುತ್ತೇನೆ. ಪ್ರಿಯರೇ, ಎಲ್ಲರ ವಿಮೋಚನಾರ್ಥಕವಾಗಿ 2025 ವರ್ಷಗಳ ಹಿಂದೆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ಮನ್ನಿಸಿ ದೇವರ ಮಕ್ಕಳೆಂಬ ಪದವಿಯನ್ನು ಹಾಗೂ ನಮ್ಮ ಮರಣಾನಂತರದಲ್ಲಿ ನಿತ್ಯತ್ವವನ್ನು ನಮಗೆ ಬಾಧ್ಯವಾಗಿ ಕೊಟ್ಟಿರುವ ಯೇಸು ಕ್ರಿಸ್ತನ ಮಕ್ಕಳಾದ ನಾವುಗಳು ನಮ್ಮ ನೆರೆಹೊರೆಯವರ ಆತ್ಮರಕ್ಷಣೆಗಾಗಿ ಜಾನ್ ನಾಕ್ಸ್ ರವರ ರೀತಿಯಲ್ಲಿ ಆತ್ಮಭಾರದಿಂದ ಪ್ರಾರ್ಥಿಸುವವರಾಗಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ.